ಸೊ ಇವಾಗ ನಿಮಗೆ ಒಂದು ಮಾರ್ಕೆಟ್ ವಿಡಿಯೋ ತೋರಿಸ್ತೀನಿ. ಸೊ ಇಲ್ಲಿ ಕಂಪ್ಲೀಟ್ ಮಾರ್ಕೆಟ್ ಇದೆ, ಆದರೆ ನಾನು ಈ ಸೈಡ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಜಾಗದಲ್ಲಿ. ಬನ್ನಿ ಇವಾಗ ನೀವು ನೋಡಿ ಹೆಂಗಿದೆ ಅಂತ. ಸೊ ಇಲ್ಲಿ ಬೇಕಾದಷ್ಟು ಏನೆಲ್ಲೂ ಇದೆ, ಜಾಸ್ತಿ ತರಕಾರಿಗಳನ್ನೇ ಮಾರ್ತಾ ಇದ್ದಾರೆ. ಇವತ್ತು ರಜೆ ಇಲ್ಲಿದ್ದೀನಿ, ನಾಳೆ ರಜೆ ಇಲ್ಲ ಆಫೀಸಲ್ಲಿ. ಆ ಜಾಗದಲ್ಲಿ ಕೂತಿರ್ತೀನಿ, ಇಲ್ಲಲ್ಲ ಆ ಕಡೆ ತೋರಿಸ್ತೀನಿ. ಇದೆ ಸೊಪ್ಪು, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ನೋಡಿ, ಬಸ್ಲೆ ಎಲ್ಲ ಮಾರ್ತಾ ಇದ್ದಾರೆ. ಏನಾದ್ರು ಇದೆ, ತಿಂಡಿ ಎಲ್ಲ ಮಾರ್ತಾ ಇದ್ದಾರೆ. ಇದು ಸೆಕೆಂಡ್ ಟೈಮ್ ತಿಂತಾ ಇರೋದು ಮಾವಿನಕಾಯಿ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಬ್ರೇಕ್ಫಾಸ್ಟ್ ಚೆನ್ನಾಗಿಲ್ಲ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಊಟ ಮಾಡ್ತೀನೋ ತಿಂತೀನೋ ಗೊತ್ತಿಲ್ಲ. ಇರೋದೇ 40 ರೂಪಾಯಿ. A few moments later. ಸುಮ್ಮನೆ ಬಂದೆ. ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎವ್ರಿಥಿಂಗ್. ಬೆಳಿಗಿಂದ ಪ್ರಾಪರಾಗಿ ವ್ಲಾಗೇ ಮಾಡಿಲ್ಲ, ಅದಕ್ಕೆ ಸಂಜೆ ಹಂಗೆ ದೇವಸ್ಥಾನ ಹೋಗಿ ಬರೋಣ ಅಂತ ನಮ್ಮ ರೂಮ್ ಮೇಟ್ ಜೊತೆ ಹೋದೆ. ದೇವಸ್ಥಾನ ಎಲ್ಲ ಹೋಗಿ ಬರ್ತಾ ಬಟ್ ಅಲ್ಲಿ ಬರೋ ಟೈಮಲ್ಲಿ ಹೊಸ ಕಾರು ಬೈಕು ಎಲ್ಲ ಪೂಜೆ ಮಾಡ್ತಾ ಇದ್ರು. ಅದರಲ್ಲಿ ಸ್ಪೆಷಲ್ ಆಗಿ ಕ್ರೇಟಾ ನೋಡಿದ ಮೇಲೆ ಅಂತೂ ಒಂಥರ ಅನ್ಸ್ಬಿಡ್ತು ನನಗೆ. ಅಂದ್ರೆ ನಂದು ಒಂಥರ ಡ್ರೀಮ್ ಕಾರ್ ಇದ್ದಂಗೆ ಅದು ನೋಡ್ತಿದ್ದಂಗೆ ನಾನು ಯಾವಾಗ ತಗೊಳ್ತೀನಿ ಅಂತ ಅನಿಸ್ತಿತ್ತು. ನೋಡ್ತಾ ವೈಟ್ ಕಲರ್ ಇಷ್ಟ ಆಯ್ತು ನನಗೂ. ಬ್ಲ್ಯಾಕ್ ಅಂದ್ರೆ ತುಂಬಾ ಇಷ್ಟ. ಅದ್ ನೋಡ್ತಾ ಅಲ್ಲಿಂದ ಸೀದಾ ನಾವು ಹೋಗಿರೋದೆ ಬಟ್ಟೆ ನೋಡೋದಕ್ಕೆ ಅಂತ. ಇಲ್ಲಿ ಹತ್ರದಲ್ಲಿ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಫ್ಲಿಕರ್ ಆಗ್ತಾ ಇತ್ತು, ಲೈಟಿಗೆ ಸರಿ ಆಗ್ತಿರ್ಲಿಲ್ಲ, ಜಾಸ್ತಿ ರೆಕಾರ್ಡ್ ಮಾಡಲಿಲ್ಲ. ಬಟ್ಟೆ ಆದ್ರೆ ಚೆನ್ನಾಗಿದೆ. ನಾನು ಈ ತರ ಅಷ್ಟೇನು ನೋಡಿಲ್ಲ, ಅಂದ್ರೆ ಈ ತರ ತುಂಬಾ ಜಾಗ ನೋಡಿದೀನಿ, ಅಲ್ಲಿ ಕಲೆಕ್ಷನ್ ಇರುತ್ತೆ ಬಟ್ ಆದ್ರೆ ಒಂದ್ ಸ್ವಲ್ಪ ಯೂಸ್ ತರ ಅನ್ಸುತ್ತೆ. ಇಲ್ಲಿ ಸ್ವಲ್ಪ ಚೆನ್ನಾಗಿತ್ತು. ಅಲ್ಲಿಂದ ಸೀದಾ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಲ್ಲಿ ಏನೇನು ಮಾಡಿದ್ವಿ ಅಂತ ಮುಂದೆ ನೋಡ್ತೀರಾ ನೀವೇ. ಸೊ ಇವಾಗ ನಿಮಗೆ ಒಂದು ಮಾರ್ಕೆಟ್ ವಿಡಿಯೋ ತೋರಿಸ್ತೀನಿ. ಸೊ ಇಲ್ಲಿ ಕಂಪ್ಲೀಟ್ ಮಾರ್ಕೆಟ್ ಇದೆ, ಆದರೆ ನಾನು ಈ ಸೈಡ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಜಾಗದಲ್ಲಿ. ಬನ್ನಿ ಇವಾಗ ನೀವು ನೋಡಿ ಹೆಂಗಿದೆ ಅಂತ. ಸೊ ಇಲ್ಲಿ ಬೇಕಾದಷ್ಟು ಏನೆಲ್ಲೂ ಇದೆ, ಜಾಸ್ತಿ ತರಕಾರಿಗಳನ್ನೇ ಮಾರ್ತಾ ಇದ್ದಾರೆ. ಇಲ್ಲಿ ನನ್ನ ವಾಯ್ಸ್ ಹೇಳೋದೇ ಗೊತ್ತಿಲ್ಲ, ಆದಷ್ಟು ಕೇಳೋಣ ಟ್ರೈ ಮಾಡ್ತೀನಿ. ವಾಯ್ಸ್ ಓವರ್ ಅಂತೂ ಮಾಡೋಕ್ಕಾಗಲ್ಲ. ಅಂದರೆ ಜಾಸ್ತಿ ಇಲ್ಲಿ ವೆಜಿಟೇಬಲ್ಸ್ ಅದೇ ಮಾಡ್ತಾ ಇದ್ದಾರೆ. ಬಿಟ್ಟರೆ ಇನ್ನೇನು ಕಾಣಿಸ್ತಾ ಇಲ್ಲ. ಅದು ವಾಯ್ಸ್ ಕೇಳಿಸ್ತಾ ಇದೆ ನಿಮಗೆ, ಅದು ನಾನು ಎಡಿಟಿಂಗ್ ಮಾಡೋಗುತ್ತೆ ಗೊತ್ತಾಗುತ್ತೆ. ತರಕಾರಿ ಎಷ್ಟು. ಅದು ಬಿಟ್ಟರೆ ಇಲ್ಲಿ ಮಾವಿನಕಾಯಿ ಫ್ರೂಟ್ಸ್ ಮಾರ್ತಿದ್ದಾರೆ. ಫ್ರೂಟ್ಸು, ತರಕಾರಿ, ಸೊಪ್ಪು. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ನೋಡಿ, ಬಸ್ಲೆ ಎಲ್ಲ ಮಾರ್ತಾ ಇದ್ದಾರೆ. ಏನಾದ್ರು ಇದೆ, ತಿಂಡಿ ಎಲ್ಲ ಮಾರ್ತಾ ಇದ್ದಾರೆ. ಯಾವ ಸಣ್ಣ ಬಿಸ್ನೆಸ್. माविनकाई सड़ा हुआ नहीं है, अच्छा है. आप लिए हो ना? ಹಿಂಗೆ ಹೋಗ್ತಾ ಇದ್ರೆ ನಿಮ್ಗೇನು ಕಾಣಿಸಲ್ಲ ಅನ್ಕೋತೀನಿ, ಬರೀ ಜನರಷ್ಟೇ ಕಾಣಿಸ್ತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. 2 kg 100 ರೂಪಾಯಿ 50. ಮಾವಿನಕಾಯಿ 50 ರೂಪಾಯಿ kg. ಅಯ್ಯಯ್ಯೋ, ರೋಡ್ ಕ್ರಾಸಿಂಗು ಇಷ್ಟು ಕಷ್ಟ ಇದೆ ಇಲ್ಲಿ. ಹೊಡಿತೀರಿ ನನಗೆ ಬೈಸ್ಕೋತೀನಿ ಅಷ್ಟೇ ರೋಡಲ್ಲಿ ವಿಡಿಯೋ ಮಾಡಿದ್ರೆ. ಇಲ್ಲೋಗಿ ಮಾವಿನಕಾಯಿ ಪ್ರೈಸ್ ಕೇಳಿದ್ರೆ 180 ರೂಪಾಯಿ ಪರ್ kg ಅಂದ್ಬಿಟ್ರು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಆದರೆ ತಿನ್ನಕ್ಕೆ ದುಡ್ಡೆಲ್ಲ ಬಿಡಿ ಅಷ್ಟಲ್ಲ. ಇಲ್ಲಿ ಹಂಗೆ ಹೋಗ್ತಾ ಇದು ಸ್ವಲ್ಪ ಬೇರೆ ಸೈಡ್ ಮಾರ್ಕೆಟು, ಇಲ್ಲಿ ಸ್ವಲ್ಪ ಬೇರೆ ಥರ ಇದೆ, ಆದರೆ ಜನರು ಕಮ್ಮಿ ಇದ್ದಾರೆ. ನಾವು ಫಸ್ಟ್ ಹೋಗಿರೋ ಜಾಗದಲ್ಲಿ ಜನರು ಜಾಸ್ತಿ ಇದ್ರು. ಇನ್ನೇನಿಲ್ಲ, ಅಲ್ಲಿ ಜಾಸ್ತಿ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರೆ ಎಲ್ಲೋದ್ರೂ ಮಾವಿನಕಾಯಿಯೇ ಕಾಣಿಸ್ತಿತ್ತಪ್ಪ. ಇವಾಗ ಇನ್ನೊಂದು ರೋಡ್, ಈ ರೋಡಲ್ಲಿ ನಾವು ಆಲ್ರೆಡಿ ಹೋಗಿರೋಂಥ ರೋಡೇ ಇದು, ಮತ್ತೆ ರಿಟರ್ನ್ ಹೋಗ್ತಾ ಇದ್ವಿ. ಬಸ್ ಹೊಡಿಬೇಡ ಅಣ್ಣ. ನಾನು ಈ ಥರ ಮಾಡಿರೋ ವೀಡಿಯೋ ಸ್ವಲ್ಪ ವ್ಯೂಸ್ ಬರುತ್ತೆ, ಇದರಲ್ಲಿ ವ್ಯೂಸ್ ಬರೋದ ನೋಡೋಣ ಬನ್ನಿ. ಇವಾಗ ಏನು ತಗೊಳ್ತೀನಿ ಅಂದರೆ, ನಾನೇನು ತಗೊಂಡಿಲ್ಲ. ಇದು ನೋಡಿ ಮಾವಿನಕಾಯಿ, ಇದು ರೂಮ್ಮೇಟ್ ತೊಗೊಂಡಿರೋದು. ನಾ ತಗೊಂಡ್ರೆ ವಾಟರ್ ಮೆಲನ್ ತೊಗೊಳ್ಳೋಣ ಅಂದ್ಕೊಂಡೇನಿ, ಆದರೆ ವಾಟರ್ ಮೆಲನ್ ಕಾಣಿಸ್ತಾ ಅಂದರೆ ಕಲ್ಲಂಗಡಿ. ನೋಡೋಣ ಎಲ್ಲಿ ಸಿಗತ್ತೆ ಅಂತ. ಹೋಗ್ತಾ ಕ್ರೀಮ್ ಡೋನ್ ಸ್ಮೂದಿ ತಿನ್ನೋಕ್ಕೆ ಅಂದೆಲ್ಲ ಬೇಡ. ಇಲ್ಲಿ ಮುಖ ಮೇಲೆ ಇನ್ನೂ ಇಲ್ಲ, ಆ ಕಡೆ ಏನೂ ಕಾಣಿಸಲ್ಲ. ಇಲ್ಲಿಗೆ ಆಲ್ಮೋಸ್ಟ್ ಎಂಡ್ ಆದಂಗೆ. ಏನಿಲ್ಲ.
ये कितने का दे रहा था? यही ले लेते 30 का केजी। वाटरमेलन नहीं है? कैसे का है? 1 किलो 50 1 केजी 20 छोटा छोटा है ಇವತ್ತು ರಜೆ ಇಲ್ಲಿದ್ದೀನಿ, ನಾಳೆ ರಜೆ ಇಲ್ಲ ಆಫೀಸಲ್ಲಿ. ಆ ಜಾಗದಲ್ಲಿ ಕೂತಿರ್ತೀನಿ, ಇಲ್ಲಲ್ಲ ಆ ಕಡೆ ತೋರಿಸ್ತೀನಿ. ಇದೆಲ್ಲ ಬಿಲ್ಡಿಂಗು ಸ್ವಲ್ಪ ಫ್ರಂಟು ಸೇಮ್ ಟೈಮ್, ಆದರೆ ನಾಳೆ ಇಲ್ಲಿರಲ್ಲ, ಎಲ್ಲಿರ್ತೀನಿ ಆಫೀಸಲ್ಲಿ. ನೋಡಿ ಅದೇ ನಾವಿರೋ ಆಫೀಸು. ಅಲ್ಲಿಂದ ಥರ್ಡ್ ಅಲ್ಲ ಸೆಕೆಂಡ್ ಫ್ಲೋರ್, ಲೈಟೆಲ್ಲ ಕಾಣಿಸ್ತಿದೆ ನಿಮಗೆ, ಅದೇ ನಾವಿರೋ ಬಿಲ್ಡಿಂಗ್. ಇಲ್ಲಿ ಕಾಣಿಸ್ತಿದೆ ನೋಡಿ. ಇವಾಗ ರೂಮ್ಗೆ ಹೋಗೋಣ. ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ, ಸ್ವಲ್ಪ ವಾಯ್ಸ್ ಓವರ್ ಮಾಡೋಕ್ಕಿದೆ ಕೆಲವೊಂದು ವೀಡಿಯೋಸು. ಎಕ್ಸಾಕ್ಟ್ ಟ್ರಾಫಿಕ್ ಲೈಟ್ ಬರೋ ಟೈಮಲ್ಲಿ ಸಿಕ್ಕಾಕೊಂಡ್ವಿ. ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿ ಮತ್ತೆ ಹೋದ್ವಿ. ನಾವು ಹೋಗಿರೋ ರೀಸನ್ ಏನಂದರೆ ವಾಟರ್ಮೆಲನ್ ತೊಗೊಂಡು ಬರೋಣ ಅಂತ. ಹಂಗೆ ಹೋಗಿ ಬರೋ ಅಷ್ಟರಲ್ಲಿ ಅದು ಸಿಗಲಿಲ್ಲ ಇವತ್ತು. ಕೊನೆಗೂ ನಮ್ಮ ಪ್ರೀತಿಯ ನಾಯಿಗಳನ್ನು ನೋಡ್ತಾ ಬಂದ್ವಿ. ಇವಾಗ ಸರ್ ರೂಮ್ ತಲುಪಿದ್ದೀನಿ. ಇವಾಗ ಎಡಿಟಿಂಗ್ ಮಾಡಿ हाँ एक कहूँगा। देखो 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 मैं हूँ कितना अच्छा है, देखो कैसा है? इससे भी बढ़िया लग रहा है। बहुत अच्छा है भाई। हमारे दो निकाल दे। हाँ ಬ್ಲಾಗು ಆಗಿಲ್ಲ, ಸ್ವಲ್ಪ ತಿಲ್ಲಿರಿ. ಇಲ್ಲ ಆಮೇಲೆ ಬಟ್ಟೆ ಚೇಂಜ್ ಮಾಡಿ ಊಟ ಮಾಡೋಕ್ಕೆ ಸಿಗ್ತೀನಿ. ಓಕೆನಾ? ಅಯ್ಯೋ ನಮ್ಮ ಪಿ ಜಿ ಕತೆ ಗೊತ್ತಲ್ಲ, ಸೊ ಅಂತೂ ಪರವಾಗಿಲ್ಲ. ಏನೋ ಒಂದಿದೆ. ಏನಿದು ಕುಷ್ಕ ರೈಸು, ಇಷ್ಟೊತ್ತು ವೆಯ್ಟ್ ಮಾಡಿರೋದು ಈ ಮೊಸರು ಬಜ್ಜಿ ಬರಲಿ ಅಂತ. ಅದು ಸ್ವೀಟ್ ಏನೋ ಕೊಟ್ಟಿದ್ದಾರೆ, ಅದು ಬಿಟ್ಟರೆ ಮೊಟ್ಟೆ ನೋಡಿ. ಚಿಕನ್ ಅಂತೂ ಇಲ್ಲ. ಇದನ್ನೇ ಇವಾಗ ಊಟ ಮಾಡೋದು. ಚೆನ್ನಾಗಿ ಅನಿಸ್ತಿದೆ ನೋಡೋದಕ್ಕೆ. ನಿಮ್ಗೆ ಅನಿಸಿದೆ ಇಷ್ಟಾದರೂ ಇದೆಯಲ್ಲ ಅಂತ ಅಲ್ವಾ? ನಾನಂತೂ ಎಂಥದೇ ಫುಡ್ ಆದರೂ ತಿಂದ್ಬಿಡ್ತೀನಿ. ಒಂದು ರೀಸನ್ ಅಂದರೆ ನನಗೆ ಅನ್ನದ ಬೆಲೆ ಚೆನ್ನಾಗಿ ಗೊತ್ತು, ಅನ್ನಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಜೊತೆಗೆ ಒಂದು ಹೊತ್ತು ನೀವು ಊಟ ಬಿಟ್ಟರೆ ಅದೆಷ್ಟು ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅಂತಂದರೆ ತುಂಬ ಇದಾಗ್ಬಿಡುತ್ತೆ ಅದಂತೂ. ತಿಂದ್ಬಿಟ್ಟು ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ ಫುಲ್ ಟೇಸ್ಟು. अरे हाथ में लेकर देखा ಮ್ಯಾಂಗೋನು ಇದೀನಿ, ತಿಂತೀನಿ ಇವಾಗ. ಮನಸ್ನೆಲ್ಲ ನೀನು ಇದು ಸೆಕೆಂಡ್ ಟೈಮ್ ತಿಂತಾ ಇರೋದು ಮಾವಿನಕಾಯಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಜಂಪರ್ ಮೇ ಬಂಪರ್ ಸೂಪರ್ ಟೇಸ್ಟ್. ಹೋಗ್ಬಿಟ್ಟು ಬರ್ತೀಯಾ? ಟಾಟಾ.